ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ತೆರಳಿ, ಧಾರವಾಡದ ಪ್ರತಿನಿಧಿ. ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಕುರ್ಚಿಗಾಗಿ ಇಬ್ಬರು ಅಧಿಕಾರಿಗಳು ಕಿತ್ತಾಡಿರುವಂಥ ಸ್ಟೋರಿ ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೌದು, ಈ ಕುರ್ಚಿಗಾಗಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಕೂಡ ಬಿಗ್ ಫೈಟನ್ನು ಮಾಡಿರೋದನ್ನು ಸಾಮಾನ್ಯವಾಗಿ ಜನರು ನೋಡಿರ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲೂ ಕೂಡ ಅಂತಂದರೆ ಸರ್ಕಾರಿ ಕಚೇರಿಯಲ್ಲಿರುವಂಥ ಅಧಿಕಾರಿಗಳು ಕೂಡ ತಮ್ಮ ಹುದ್ದೆಗಾಗಿ ಕುರ್ಚಿಗಾಗಿ ಕದನ ನಡೆದಿರುವಂಥ ಹಲವಾರು ಉದಾಹರಣೆಗಳಿವೆ. ಅದಕ್ಕೆ ಒಂದು ತಾಜಾ ಉದಾಹರಣೆ ಅಂತಂದರೆ ಧಾರವಾಡದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಕಚೇರಿಗೆ ಕುರ್ಚಿಗಾಗಿ ಇಬ್ಬರು ಅಧಿಕಾರಿಗಳಿಗಾಗಲೂ ಕೂಡ ಬಿಗ್ ಫೈಟ್ ನಡೆಸಿದ್ದಾರೆ ಅಂತ ಹೇಳ್ಬೋದು. ಹೌದು, ಈ ಮೊದಲು ಏನಂತಂದರೆ ಸರೋಜಾ ಹಳಕಟ್ಟಿ ಮೇಡಮ್ ಎಂಬುವರು ಕೂಡ ಏನಂತಂದರೆ ಕಳೆದ 5 ವರ್ಷದಿಂದ DD ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆದರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಜುಲೈ 2023 ಜುಲೈ 1ರಂದು ಏನು ಮಾಡ್ತಾರೆ, ಆ ಒಂದು ಹೊಸ ಆದೇಶವನ್ನು ಮಾಡ್ತಾರೆ. ಇನ್ನು ಸರೋಜಾ ಹಳಕಟ್ಟಿ ಅವರನ್ನು ಹಾವೇರಿಯ ಹಾನಗಲ್ ತಾಲೂಕಾ ಆಫೀಸರ್ ಆಗಿ ವರ್ಗಾವಣೆಯನ್ನು ನೀಡಿರ್ತಾರೆ. ಆದರೆ ವರ್ಗಾವಣೆಯನ್ನು ತಡೆಗಾಗಿ ಏನಂತಂದರೆ ಸರೋಜಾ ಮೇಡಮ್ ಅವರು ಕೂಡ ಕೆವಿಟ್ಗೆ ಅರ್ಜಿ ಹಾಕ್ತಾರೆ. ಕೆವಿಟ್ನಲ್ಲೂ ಕೂಡ ಅರ್ಜಿ ಏನಂದರೆ ವಜಾ ಆಗುತ್ತೆ. ನೆಕ್ಸ್ಟ್ ಏನಂತಂದರೆ ಅವರು ಕೂಡ ಹೈಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲೂ ಕೂಡ ವರ್ಗಾವಣೆಯ ತಡೆಗಾಗಿ ಅರ್ಜಿ ಹಾಕಿದ್ದು ಕೂಡ ವಜಾ ಆಗಿರುತ್ತೆ. ಈ ಸಮಯದಲ್ಲೂ ಕೂಡ ಏನಂತಂದರೆ ಆ ಹುದ್ದೆಗೆ ಏನಂತಂದರೆ ಧಾರವಾಡ ಜಿಲ್ಲೆಯ CEO, ಜಿಲ್ಲಾ ಪಂಚಾಯತ್ CEO ಕೂಡ ಏನಂತಂದರೆ ಅಲ್ಪಸಂಖ್ಯಾತ ಇಲಾಖೆಯ ಗೋಪಾಲ್ ಅವರನ್ನ ಏನಂತಂದರೆ ಪ್ರಭಾರಿಯಾಗಿ ನೇಮಕವನ್ನು ಮಾಡಿರ್ತಾರೆ. ನೇಮಕ ಮಾಡಿದಂಥ ಗೋಪಾಲ್ ಅವರು ಕೂಡ ಈಗ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಈ ಸಂದರ್ಭದಲ್ಲೂ ಕೂಡ ಏನಂತಂದರೆ ಸರೋಜಾ ಮೇಡಮ್ ಕೂಡ ಏನಂತಂದರೆ 15 ದಿನಗಳ ಕಾಲ ಏನಂತಂದರೆ ಆರೋಗ್ಯದ ನೆಪ ಮಾಡಿಕೊಂಡು ರಜೆಯನ್ನು ಪಡ್ಕೊಂಡು ಹೋಗಿರ್ತಾರೆ. ಆದರೆ ಏಕಾಏಕಿ ಏನಂತಂದರೆ ಅವರು ಹೈಕೋರ್ಟ್ಗೆ ನಿರಾಕರಣೆ ಆದಂಥ ಅಪೀಲನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿರ್ತಾರೆ. ಯಾಕೆ ಇವು ಎರಡೂ ಕೂಡ ಗಮನ ವಹಿಸಬೇಕಂತ ಅಂಶ ಅಂತಂದರೆ ಒಂದೇ ಹುದ್ದೆಗೆ ಏನಂತಂದರೆ ಸರೋಜಾ ಹಳಕಟ್ಟಿಯವರು ಮೇಡಮ್ ಅವರದ್ದು ಕೂಡ ಏನಂತಂದರೆ ಕೇವಲ 6 ತಿಂಗಳು ನಿವೃತ್ತಿಗೆ ಇರುವಂಥ ಸಮಯದಲ್ಲೂ ಕೂಡ ಅಂತಂದರೆ ನನಗೆ ಏನಂತಂದರೆ ಇಲ್ಲೇ ಅವಕಾಶ ಹುದ್ದೆಯಲ್ಲೇ ಒರೆಸ್ಕೋಬೇಕಂತ ಸುಪ್ರೀಂ ಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲೂ ಕೂಡ ಏನಂತಂದರೆ ವರ್ಗಾವಣೆ ಮತ್ತು ಈ ಕೆಲಸ ಮುಂದುವರಿಸೋದಂಥ ಸಂದರ್ಭವನ್ನು ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ಕೂಡ ಏನಂತ ಹೇಳುತ್ತೆ, ಏನಂತಂದರೆ ಈ ಸದ್ಯ ಇರುವಂಥ ಕೆಲಸ ಇದೇ ಸೇಮ್ ನಿಯೋಜನೆ ಕಂಟಿನ್ಯೂ ಆಗಲಿ ಅಂತ ಈ ಒಂದೇ ಒಂದು ತೀರ್ಪನ್ನು ಇಟ್ಟುಕೊಂಡು, ಯಾಕಂತಂದರೆ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಏನಂತಂದರೆ ಎರಡರ ಮಧ್ಯದಲ್ಲಿ ಇರುವಂಥ ತೀರ್ಪಿನಿಂದ ಗೊಂದಲಕ್ಕಿಡದಂಥ ಸಿಬ್ಬಂದಿಗಳಿರ್ಬೋದು. ಕಚೇರಿಯಲ್ಲಿ ಕೂಡ ಇಬ್ಬರು ಅಧಿಕಾರಿಗಳು ಒಂದೇ ಕುರ್ಚಿಗೆ ಹೊಡೆದಿರುವಂಥ ಪೈಪೋಟಿ ಕೂಡ ಇಲ್ಲಿ ನಡೀತಾ ಇದೆ. ಜುಲೈ 1ನೇ ತಾರೀಕಿಗೆ ನಂದು ಏನಾಯ್ತು, ಹಿರೇಕೆರೂರಿಗೆ ನಂದು ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆದಮೇಲೆ ನಾನೇನು ಮಾಡಿದೆ, ಇಮಿಡಿಯೇಟ್ ಆಗಿ KT ಹೋದೆ. ನಾನು KT ಒಳಗೆ ಸ್ಟೇ ಸಿಕ್ತು ನನಗೆ. ಅಲ್ಲಿಂದ ನಾನು ಕಂಟಿನ್ಯೂ ಆದೆ ಮತ್ತೆ ಇಲ್ಲಿ ಆ ಸ್ಟೇ ಮೇಲೆ. ಆಮೇಲೆ ಆಯಿತು KT ಒಳಗೆ ನಂದು ಕೇಸು ರಿಜೆಕ್ಟ್ ಆಯಿತು ನಂದು. ಆಮೇಲೆ ನಾನು ಇಲ್ಲೇ ನಮ್ದು ಧಾರವಾಡ ಹೈಕೋರ್ಟ್ಗೆ ಹೋದೆ. ಹೈಕೋರ್ಟ್ ಒಳಗೆ ಮತ್ತೆ ನನಗೆ ಸ್ಟೇ ಸಿಕ್ತು ನನಗೆ. ಆ ಸ್ಟೇ ಸಿಕ್ಕ ಮೇಲೆ ಮತ್ತೆ ಆಸ್ ಇಟ್ ಈಸ್ ನಾನು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಕೆಲಸ ಮಾಡ್ತಿರುವಾಗ ಇನ್ ಬಿಟ್ವೀನ್ ಏನಾಯಿತು ನನಗೆ ಮತ್ತೆ 1ನೇ ತಾರೀಕು ಯಾವುದು ಡಿಸೆಂಬರ್ 1ಕ್ಕೆ ಮತ್ತೆ ಹೈಕೋರ್ಟಲ್ಲಿ ನಂದು ಕೇಸು ರಿಜೆಕ್ಟ್ ಆಗಿ ಅದರೊಳಗೆ ಏನು ಕೊಟ್ಟರು ಅಂತ ಹೇಳಿದ್ರೆ, ಈ ಪ್ಲೇಸಿಗೆ ಯಾರಾದರೂ ಪರ್ಮನೆಂಟ್ ಸಿಬ್ಬಂದಿನ ಹಾಕಬೇಕು, ಪ್ರಭಾರ ಚಾರ್ಜ್ಗಳನ್ನು ಹಾಕಬೇಡ್ರಿ, ಇದು ವ್ಯವಸ್ಥೆ ಆಗಬಾರ್ದು. ಮತ್ತೆ ನಾನು ರಿಟೈರ್ಡ್ ಸಮಿತಿ ಇರೋದ್ರಿಂದ, ಏಜ್ಡ್ ಪರ್ಸನ್ ಇರೋದ್ರಿಂದ ಅವ್ರಿಗೆ ಇಲ್ಲೇ ಧಾರವಾಡ ಜಿಲ್ಲಾದಲ್ಲಿ ಎಲ್ಲಾದರೂ ಒಂದು ಅನುಕೂಲ ಮಾಡಿಕೊಡ್ರಿ ಅಂತ ಕೋರ್ಟ್ ಆದೇಶ ಆಯಿತು. ನಾನು ಹಾಗೆ ಆಗಿ 1ನೇ ತಾರೀಕಿಗೆ ಆರ್ಡರ್ ಆದರೂ ಕೂಡ 15ನೇ ತಾರೀಕಿನ ತನಕ ನಾನು ಏನಾಯಿತು, ನಾನು ಕಂಟಿನ್ಯೂ ಆದ. ಮತ್ತು ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಅಥವಾ ಶುಗರು ಮತ್ತು BP ಜಾಸ್ತಿ ಆಗಿತ್ತು, ಮತ್ತು ನನ್ನ ದೇವಸ್ಥಾನಕ್ಕೆ ಅದೆಲ್ಲ ಹೋಗೋದಿತ್ತು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ರಜೆ ಹಾಕಿದ್ದೆ. ನಾನು ರಜೆ ಹಾಕಿ ಹೋಗಿದ್ದೆ ನಾನು 10 ದಿವಸ. ಆಮೇಲೆ ಮತ್ತೆ ನನಗೆ ಕಂಟಿನ್ಯೂ ಮತ್ತೆ 31 ತನಕ ರಜೆ ಕಂಟಿನ್ಯೂ ಮಾಡಿದೆ. 20ನೇ ತಾರೀಕಿಗೆ ಮೇಡಮ್ ಏನು ಹಾಕಿದ್ರು, ನಾನು ರಜೆ ಅವಧಿ ಒಳಗೆ ಪ್ರಭಾರ ಚಾರ್ಜ್ ಹಾಕಿದ್ರು. ಯಾರಿಗೆ? ಗೋಪಾಲಮ್ಮನಿ ಅವರಿಗೆ. ನಾನೇನು ಮಾಡಿದೆ, ಮೇಡಮ್ಗೆ ಹೋಗಿ ಕೇಳಿದೆ ನಾನು, ಇಲ್ಲ ಅದು ಸ್ವಲ್ಪ ನಿಮ್ಮನ್ನ ರಿಲೀವ್ ಮಾಡಿವಿ, ನಮ್ಮ ಪರಿಷ್ಕೃತ ಆದೇಶ ಮಾಡಿವಿ ಅಂತ ಮೇಡಮ್ ಹೇಳ್ತಿದ್ದಾರೆ. ಆಯಿತು, ಹಂಗಂದ್ಮೇಲೆ ನಾನೇನು ಮಾಡಿದೆ, ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೆ. ನಾನು ತೊಗೊಂಡ್ಬಂದೇನೆ ಆದೇಶ. ಅದ್ರಾಗ ನಂಗೆ ರಿಲೀವ್ ಮಾಡಿತ್ತು, ನನಗೆ ಗಮನಕ್ಕಿಲ್ಲ, ನನಗೆ ಯಾವುದೋ ಆದೇಶಗಳು ಸಿಕ್ಕಿಲ್ಲ. ನಾನು ರಜೆದ ಹೋದಾಗ ಏನು ನಂಗೆ ಕೊಟ್ಟಾರಲ್ಲ, ಅದೇ ನಂಗೆ ಆದೇಶ ಇರುತ್ತೆ. ಹೌದು, ಸರ್ಕಾರದ ಮಟ್ಟಕ್ಕೂ ಹೋಗ್ತೇನೆ ನಾನು. ಸರ್ಕಾರಕ್ಕೆ ನಾನು ಲೆಟ್ರ್ ಬರೀಬೇಕಲ್ಲ, ಇಲ್ಲಿಂದ ನಂದು ಹಿಂಗಾಗೈತೆ ಅಂತ ಬರೀಬೇಕಲ್ಲ ನಾನು. ಆದರೆ ಇದನ್ನ ಮಾಹಿತಿಯಿಂದ ಪಡೆದಂಥ CEO ಕೂಡ ಸರ್ಕಾರಕ್ಕೆ ಕೂಡ ಗಮನಕ್ಕೆ ತಂದಿರ್ತಾರೆ. ಇದ್ರ ಜೊತೆಗೆ ಏನಂತಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋದಂಥ ಸರೋಜಾ ಹಳಕಟ್ಟಿ ಅವ್ರಿಗೂ ಕೂಡ ಇನ್ನೇನಂತಂದರೆ ಇಲ್ಲಿ ಕಾರ್ಯ ಮುಂದುವರಿಸೋಕ್ಕೂ ಕೂಡ ಯಾವುದೇ ರೀತಿಯ ಆದೇಶವನ್ನು ನೀಡಿಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ ಪ್ರಭಾರಿಯಾಗಿ ನೀಡಿದಂಥ ಗೋಪಾಲ್ ಅವರಿಗೆ ಏನಂತಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ DD ಆಗಿ ಮುಂದುವರಿಸುವ ಒಂದು ಆದೇಶವನ್ನು ಕೂಡ ನೀಡಿದ್ದಾರೆ. ಇದರಿಂದ ಸರೋಜಾ ಹಳಕಟ್ಟಿ ಅವರು ಪ್ರತಿನಿತ್ಯ ಕೂಡ ಕಚೇರಿಗೆ ಬಂದು ನಾನೇ ಇಲ್ಲಿ DD ಎಂಬಂತೆ ಕುರ್ಚಿಯಲ್ಲಿ ಕುಳಿತುಕೊಂಡು ಅಧಿಕಾರವನ್ನು ವಹಿಸೋಕೆ ಮುಂದಾಗಿದ್ದಾರೆ. ಇದರಿಂದ ಕೂಡ ಏನಂತಂದರೆ ಗೋಪಾಲ್ ಅವ್ರಿಗೂ ಕೂಡ ಗೊಂದಲಕ್ಕೀಡಾಗಿದ್ದು, ಜೊತೆಗೆ ಏನಂತಂದರೆ ನಾನೇ ಇಲ್ಲಿನ ಅಧಿಕಾರಿ ಪ್ರಭಾರಿಯಾಗಿ ನನಗೆ ಆದೇಶವನ್ನು ಈ ಮೊದಲು ನೀಡಿದ್ರು, ಇಲ್ಲಿಂದ ನಿರ್ಗಮಕ್ಕೆ ವರ್ಗಾವಣೆ ಅಥವಾ ಬೇರೆ ನಿಯೋಜನೆ ಮಾಡೋವರೆಗೂ ಕೂಡ ನಾನೇ ಇಲ್ಲಿರುವಂಥ ಅಧಿಕಾರಿ ಆಗಿರ್ತೀನಿ. ಜೊತೆಗೆ ಇಲ್ಲಿ ಅವರು ಯಾವುದೇ ರೀತಿ ಮೇಡಮ್ ಸರೋಜಾ ಮೇಡಮ್ ಕೂಡ ಏನಂತಂದರೆ
ಕುರ್ಚಿಗೆ ಬಂದು ಅದು ಕಚೇರಿಗೆ ಬರಬಾರ್ದು, ಜೊತೆಗೆ ಆ ಕುರ್ಚಿಯಲ್ಲಿ ಕೂಡಬಾರ್ದು, ಆಮೇಲೆ ಕಡತಗಳಿಗೆ ಯಾವುದೇ ರೀತಿ ಸಹಿ ಹಾಕಬಾರ್ದು ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಆ್ಯಕ್ಚುಲಿ ಬೇಸಿಕ್ಲಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ರೆಗ್ಯುಲರ್ ಪೋಸ್ಟು. ಅಡಿಷನಲ್ ಚಾರ್ಜ್ ಆಗಿ 30ನೇ ತಾರೀಕಿಂದ ನನಗೆ CS ಮೇಡಮ್ ಆರ್ಡರ್ ಮಾಡಿದರು. 30ನೇ ತಾರೀಕು ತನಕ ಇಲ್ಲಿ ತನಕ ನನ್ನದೇ ಬ್ಯಾಕ್ವರ್ಡ್ ಕ್ಲಾಸ್ ಅಡಿಷನಲ್ ಚಾರ್ಜ್ ಆಗಿ ಕಂಟಿನ್ಯೂ ಇದ್ದೀನಿ. ಮುಂದೇನಾದ್ರು ಮೂಮೆಂಟ್ ಆರ್ಡರ್ ಚೇಂಜ್ ಬಂದರೆ ನಾನು ಚೇಂಜ್ ಆಗ್ತೀನಿ, ಅಲ್ಲಿವರೆಗೂ ನಾನೇ ಕಂಟಿನ್ಯೂ ಮಾಡ್ತೀನಿ. ಮೇಡಮ್ ಅವರು ಏನೋ ಸುಪ್ರೀಂ ಕೋರ್ಟ್ ಆರ್ಡರ್ ಏನೋ ಸ್ಟೇಟಸ್ ಕೋ ಸಿಕ್ಕಿದೆ ನನಗೆ, ನಾನೇ ಕಂಟಿನ್ಯೂ ಆಗ್ತೇನೆ ಅಂತ ಬಂದಿದ್ದಾರೆ. ಬಟ್ ಈ CS ಮೇಡಮ್ ಅದನ್ನು ಒಪ್ಪಿಲ್ಲ. ನನಗೆ ನಾನು ಕ್ಲಾರಿಟಿ ಕೇಳಿದಾಗ CS ಮೇಡಮ್ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿದ್ದಾರೆ. ಹೌದು ಹೇಳಿದೆ. ಮೂಮೆಂಟ್ ಆರ್ಡರ್ ತೊಗೊಂಬರ್ರಿ ಅಂತ ಹೇಳಿದೆ. ಬಟ್ ಅವರು ಇಲ್ಲ, ಇದು ಸುಪ್ರೀಂ ಕೋರ್ಟ್ನಾಗ ಮೂಮೆಂಟ್ ಆರ್ಡರ್ ನಾವು ತೊಗೊಳಕ್ಕೆ ಬರಲ್ಲ ಅಂತಲೂ ಹೇಳಿದರು. ಕುಂತಾರು ನಾವು ಏನಿಲ್ಲ, ಮುಂದಿನ ಡೈರೆಕ್ಷನ್ ಬರುತ್ತೆ ಅಂತ ನಾನು ಕಂಟಿನ್ಯೂ ಮಾಡ್ತೇನೆ. ಈಗಾಗಲೇ ಕೂಡ ಅಂತಂದರೆ ಎಲ್ಲ ಕಚೇರಿಯ ಸಿಬ್ಬಂದಿಯ ವಹಿವಾಟು ಇರ್ಬೋದು, ಅಲ್ಲಿಯ ಲೆಕ್ಕಪತ್ರದ ಎಲ್ಲದಕ್ಕೂ ಕೂಡ ನಾನೇ ಜವಾಬ್ದಾರಿ ಇರ್ತೀನಿ. ಆದರೆ ಯಾವುದೇ ರೀತಿ ಮೇಡಮ್ ಕೂಡ ಬರಬಾರ್ದೆಂಬ ಅನಿಸಿಕೆ ಕೂಡ ಗೋಪಾಲ್ ಅವರು ಹೇಳಿದ್ದಾರೆ. ಒಟ್ಟಾರೆ ಕಡೆ ಏನಂತಂದರೆ ಇಬ್ಬರು ಅಧಿಕಾರಿಗಳಿಂದ ಇಡೀ ಇಲಾಖೆಯಲ್ಲಿ ಕೂಡ ಗೊಂದಲದ ಮನೆಯಾಗಿದೆ ಅಂತ ಹೇಳ್ಬೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.